ನಿಗಮ ಮಂಡಳಿ ಪಟ್ಟಿ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಕಾರ್ಯಕರ್ತರು ಕಾಯ್ತಾ ಇರುವಂತಹ ಪಟ್ಟಿಯಲ್ಲಿ ಸಂಭವ್ಯರ ಹೆಸರು ಯಾರ್ಯಾರದ್ದು, ಯಾರ್ಯಾರು ಸ್ಥಾನಮಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ, ಆ ವಿಚಾರವಾಗಿ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಿಗಮ ಮಂಡಳಿಯಲ್ಲಿ ಯಾರ ಹೆಸರನ್ನ ಅಖೈರುಗೊಳಿಸಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಸಿಗ್ತಾ ಇದೆ. 36 ಶಾಸಕರು 39 ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಮಣೆ ಹಾಕಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. 36 ಶಾಸಕರು ಹಾಗೂ 39 ಕಾರ್ಯಕರ್ತರ ಹೆಸರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅಖೈರುಗೊಳಿಸಿದೆ. ಯಾವುದೇ ಕ್ಷಣಗಳಾದ್ರೂ ಕೂಡ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗಬಹುದು. ನಿಗಮ ಮಂಡಳಿಗೆ ಹೆಸರು ಅಂತಿಮ ಆಗಿರೋ ಪಟ್ಟಿ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಸಂಭವ್ಯರ ಹೆಸರು ಯಾರ್ಯಾರತ್ತು, ಯಾವ್ಯಾವ ಕ್ಷೇತ್ರದ ಶಾಸಕರು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ನೀವು ನೋಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕರು, ಇವರ ಹೆಸರನ್ನ ಅಖೈರುಗೊಳಿಸಲಾಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಇನ್ನೊಂದು ಕಡೆಗೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಅನಿಲ್ ಚಿಕ್ಕಮಾದು, ಟಿ.ಡಿ. ರಾಜೇಗೌಡರು, ಬಿ.ಕೆ. ಸಂಗಮೇಶು, ಇದೇ ರೀತಿ ಕೆ.ವೈ. ನಂಜೇಗೌಡ, ಗಣೇಶ್ ಹುಕ್ಕೇರಿ, ರೈಟ್ ಇನ್ನು ಶ್ರೀರಂಗಪಟ್ಟಣದ ಶಾಸಕರಾಗಿರುವಂತಹ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಈ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿರಬಹುದು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅನಿಲ್ ಚಿಕ್ಕಮಾದುಗೂ ಕೂಡ ಪ್ಲೇಸ್ ಸಿಕ್ಕಿದೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಅಂದ್ರೆ ಸಂಭವ್ಯರ ಪಟ್ಟಿ ಇದು, ಇವರ ಹೆಸರುಗಳನ್ನ ಅಖೈರುಗೊಳಿಸಲಾಗ್ತಾ ಇದೆ, ಇವರ ಹೆಸರುಗಳೇ ಅಂತಿಮವಾಗಿ ಫೈನಲ್ ಆಗಬಹುದು ಅನ್ನೋ ಪಟ್ಟಿ ಇದು. ರಾಜೇಗೌಡರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಬಿ.ಕೆ. ಸಂಗಮೇಶ್ ಅವರಿಗೂ ಕೂಡ ಸ್ಥಾನವನ್ನ ಕೊಡೋ ಚಿಂತನೆಯನ್ನ ಹೈಕಮಾಂಡ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಈ ನಿಗಮ ಮಂಡಳಿಯ ಪಟ್ಟಿಯಲ್ಲಿ ಇರಬಹುದು ಅನ್ನುವಂತಹ ವಿಚಾರ. ಕೆ.ವೈ. ನಂಜೇಗೌಡರು ಇತ್ತೀಚೆಗಷ್ಟೇ ಕೆಲವು ವಿಚಾರಗಳಲ್ಲಿ ಸುದ್ದಿ ಆಗಿದ್ರು. ಸೊ ಶಾಸಕರು ಅವ್ರಿಗೂ ಕೂಡ ಮಣೆ ಹಾಕಿರುವಂತಹ ಚಾನ್ಸಸ್ ಇದೆ. ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡೋದಕ್ಕೆ ಚಿಂತನೆ ಆಗಿದೆ. ಶಾಸಕ ಮಹಂತೇಶ್ ಕೌಜಲಿಗೆ ಅವರ ಹೆಸರು ಕೂಡ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಕಾಂಗ್ರೆಸ್ ವಲಯಗಳಿಂದ ಕೇಳಿ ಬರ್ತಾ ಇದೆ. ಅದೇ ರೀತಿ ಯಶವಂತ್ ರಾಯಗೌಡ ಪಾಟೀಲ್ ಅವರಿಗೂ ಕೂಡ ಮಣೆ ಹಾಕೋ ಕೆಲಸವನ್ನ ಮಾಡಲಾಗಿದೆಯಂತೆ. ಮುಂದಿನ ಲೋಕಸಭೆ ಚುನಾವಣೆಯನ್ನ ಕೂಡ ಗಮನದಲ್ಲಿಟ್ಕೊಂಡು ಕೆಲವರಿಗೆ ಮಣೆ ಹಾಕಿದ್ದಾರೆ ಅನ್ನೋ ಮಾತಿದೆ. ಅದೇ ರೀತಿ ಶಾಸಕ ಗೋವಿಂದಪ್ಪ, ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರಿಗೂ ಕೂಡ ಎಸ್ ಅಂದಿದೆ ಹೈಕಮಾಂಡ್ ಅನ್ನೋ ಮಾಹಿತಿ ಇದೆ. ನಿಗಮ ಮಂಡಳಿಯ ಸಂಭವ್ಯರ ಪಟ್ಟಿ ಅಂದ್ರೆ ಶಾಸಕರ ಪಟ್ಟಿ, ಶಾಸಕರು ಯಾರ್ಯಾರು ಇದ್ದಾರೆ ಇರಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ಶಾಸಕರಾಗಿರುವಂತಹ ರಘುಮೂರ್ತಿಗೂ ಕೂಡ ಎಸ್ ಅಂದಿರಬಹುದು ಅನ್ನೋ ಇನ್ಫಾರ್ಮೇಶನ್ ಇದೆ. ಶಾಸಕ ಭೀಮಣ್ಣ ನಾಯಕ್ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಸಾದ್ ಅಬ್ಬಯ್ಯ ಅವರಿಗೂ ಕೂಡ ಮಣೆ ಹಾಕೋ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಅದೇ ರೀತಿ ಜಿ.ಟಿ. ಪಾಟೀಲ್ ಅವರಿಗೂ ಕೂಡ ಎಸ್ ಅಂದಿದೆ. ಇನ್ನು ಶಿವಣ್ಣ, ಅನೇಕ ಶಾಸಕರು ಕೂಡ ಈ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕಿದೆ. ಕಂಪ್ನಿ ಗಣೇಶ್ ಅವರಿಗೂ ಕೂಡ ನಿರೀಕ್ಷೆ ಇತ್ತು, ಇವರಿಗೆ ಬಹಳಷ್ಟು ಸಂದರ್ಭದಲ್ಲಿ ಆಕಾಂಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಎಷ್ಟು ಜನ ಶಾಸಕರು, ಕಾರ್ಯಕರ್ತರು? 39 ಕಾರ್ಯಕರ್ತರು, 36 ಜನ ಎಮ್.ಎಲ್.ಎಗಳು, 36 ಎಮ್.ಎಲ್.ಎಗಳು, 39 ಕಾರ್ಯಕರ್ತರು. ಈ ಸೆಕೆಂಡಲ್ಲಿ ಅನೌನ್ಸ್ಮೆಂಟ್. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ, ಸರ್ಕಾರದ ಅವ್ರಿಗೆ ಹಕ್ಕು. ಈಗೇನೋ ಇವತ್ತು ಎಲ್ಲ ನೀವೇ ಇವತ್ತು ಪ್ರಕಟಣೆ ಮಾಡಿಬಿಟ್ಟಿದ್ದೀರಾ ಮೋರರ್ಲೆಸ್. ಇನ್ನೇನು ಅದಕ್ಕೆ ಅಷ್ಟು ಅನ್ಬೇಕಷ್ಟೇ. ನ್ಯಾಚುರಲಿ ಅಲ್ವಾ, ಅವರಿಗೂ ಒಂದು ಅಧಿಕಾರ ಸಿಗಬೇಕು, ಅವರು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಅವ್ರಿಗೂ ಎಲ್ಲ ಕೇಂದ್ರ ಮಂತ್ರಿ ಸ್ಥಾನಗಳು ಬರೀ 35 ಮಂತ್ರಿ ಸ್ಥಾನ ಇರೋದು. ಎಲ್ಲರೂ ಮಂತ್ರಿ ಆಗೋಕ್ಕಾಗೋದಿಲ್ಲ. 3 ಸರಿ 4 ಸರಿ ಗೆದ್ದಿದ್ದಾರೆ ಕೆಲವರೆಲ್ಲರೂ, ಅವರೆಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ. ಅದನ್ನ ಅರ್ಥಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡೋದು ಅಂತೇಳಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಈಗ ಅಖೈರುಗೊಳಿಸಿದೆ ಹೈಕಮಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ಪಟ್ಟಿ ಬಿಡುಗಡೆಯ ಟೈಮ್ ಯಾವಾಗ, ಮುಹೂರ್ತ ಯಾವಾಗ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಮತ್ತೆ ಯಾರ ಕೈ ಮೇಲಾಗಿದೆ, ಈ ಪಟ್ಟಿಯಲ್ಲಿ ಓಡಾಡ್ತಾ ಇರೋ ಸಂಭವ್ಯರ ಹೆಸರನ್ನ ಗಮನಿಸಿ ಹೇಳೋದಾದ್ರೆ ಯಾರ ಕೈ ಮೇಲಾಗಿದೆ ಅಂತ ಅನಿಸ್ತಾ ಇದೆ? ಮಮತಾ ಪ್ರಮುಖವಾಗಿ ಪಟ್ಟಿಯನ್ನು ಅಧಿಕೃತವಾಗಿ ಪಕ್ಷದ ಕಡೆಯಿಂದ ಬಿಡುಗಡೆ ಮಾಡಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಈ ಎಲ್ಲ ಹೆಸರುಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ
ಸಮ್ಮತಿ ಸಿಕ್ಕಿದೆ ಅನ್ನುವಂಥದ್ದು. ಸರ್ಕಾರದಿಂದ ಆದೇಶ ಮಾಡಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರಿಗೆ ಯಾವ್ಯಾವ ನಿಗಮ ಅನ್ನುವಂಥದ್ದನ್ನ ಬಿಡುಗಡೆ ಮಾಡಿ ಅನ್ನುವಂಥದ್ದು. ಇನ್ನು ಯಾರ ಕೈ ಮೇಲಾಯಿತು ಅನ್ನೋದಕ್ಕಿಂತಲೂ ಪ್ರಮುಖವಾಗಿ 2+ ಅಂದರೆ 2 ಸಾರಿಗಿಂತ ಹೆಚ್ಚು ಗೆದ್ದಂಥ ಶಾಸಕರಿಗೆ ಮಣೆ ಹಾಕಿ ಅಂತ ಸಚಿವರಿಗಾಗಿ ಅವಕಾಶ ಸಿಗದ 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರು ಅಥವಾ 2 ಬಾರಿ ಗೆದ್ದವರು ಆ ರೀತಿಯ ಮಾನದಂಡದ ಆಧಾರ ಮೇಲೆ ಶಾಸಕರುಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಲಾಗಿತ್ತು. ಹಾಗಾಗಿ ಮೊದಲ ಬಾರಿ ಗೆದ್ದವರಿಗೆ ಈ ಬಾರಿ ಅವಕಾಶ ಇಲ್ಲ ಅನ್ನುವಂಥದ್ದು. ಬಹುತೇಕ 2ನೇ ಬಾರಿ ಗೆದ್ದದರಲ್ಲಿ ತೀರಾ ಪ್ರಮುಖ ನಾಯಕರು ಶಾಸಕರು ಅನ್ನಿಸ್ತಾ ಇದ್ರೆ ಅವರಿಗೂ ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿದೆ. ಇನ್ನು ಕಾರ್ಯಕರ್ತರ ವಿಚಾರಕ್ಕೆ ಬರೋದಾದರೆ ಸಹಜವಾಗಿ ಈ ಬಾರಿ ಪಕ್ಷಕ್ಕೆ ದುಡಿದಂಥವರು, ಟಿಕೆಟ್ ವಂಚಿತರು, 1 ಅಥವಾ 2 ಮಾಜಿ ಶಾಸಕರು ಅವರಿಗೂ ಅನಿವಾರ್ಯವಾಗಿ ಟಿಕೆಟ್ ತಪ್ಪದವರು ಇದ್ದರೆ ಈ ರೀತಿಯವರಿಗೆ ಮಣೆ ಹಾಕಬೇಕು ಅನ್ನುವಂಥ ತೀರ್ಮಾನ ಬಂದಿದೆ ಅನ್ನುವಂಥದ್ದು. ಬಹುತೇಕ AICCಯ ಸಮ್ಮತಿ ಸಿಕ್ಕಿದ್ರು ಕೂಡ ಸರ್ಕಾರದಿಂದ ಅಧಿಕೃತವಾಗಿ ನಿಗಮ ಮಂಡಳಿಗೆ ನೇಮಕಾತಿ ಮಾಡಿ ಆದೇಶ ಮಾಡಿದ ನಂತರವೇ ಅಧಿಕೃತ ಪ್ರಕಟಣೆ ಸರ್ಕಾರದಿಂದ ಹೊರಬೀಳುವಂಥ ಸಾಧ್ಯತೆ ಇದೆ. ಮಮತಾ. ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.